ಲಿಂಗೈಕ್ಯ ಶ್ರೀ ಮಹಾಂತ ಶಿವರ 40ನೇ ಪ್ರವೇಶ ಮಹೋತ್ಸವ ಬಹಿರಂಗವಾಗಿ ಹಮ್ಮಿಕೊಂಡಿರುವಂತಹ ಅನುಭವ ದರ್ಶನ ಪ್ರವಚನ ಜಿಲ್ಲಾ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿ ಅವರಿಗೆ ಸಲ್ಲಿಸಿ ಕಳೆದ 3 ದಿನಗಳ ತನಕ ಅನುಭವ ನೀಡುತ್ತಿರುವಂತಹ ನಮ್ಮ ನಾಡಿನ ಖ್ಯಾತ ಪ್ರವಚನಕಾರರು ಅನುಭವಗಳಾದ ಪೂಜ್ಯ ಶ್ರೀ ಮುಕುಂದ ಸ್ವಾಮೀಜಿ ಹುಬ್ಬಳ್ಳಿಯ ಜಿಲ್ಲೆಗಳು ಸಲ್ಲಿಸಿ ಎಲ್ಲ ವಿಶ್ವಾಸಗಳಾಗುತ್ತದೆ. ಮುಕುಂದಯ್ಯ ಸ್ವಾಮೀಜಿಯಾಗೆ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಯತ್ರ ನಾರಸ್ತು ಪೂಜ್ಯತೆ ಭಗವಂತ ವಿಶ್ವದೇವತಾ. ಎಲ್ಲಿ ಮಹಿಳೆಯರನ್ನು ನಾವು ಗೌರವಿಸುತ್ತೇವೆ, ಪೂಜಿಸುತ್ತೇವೆ, ಅಲ್ಲಿ ದೇವತೆಗಳ ವಾಸಸ್ಥಾನ ಇದೆ. ಅಂತಹ ದಿವಸ ಇವತ್ತು. ಈ ಭೂಮಿಯು ಕೂಡ ಮಹಾ ಎಳೆಯಲ್ಲ, ಅಂದರೆ ಮಹಾ ಎಳೆದಂತ ತಾಯಿ ಸಂಪತ್ತು. ಆದಷ್ಟು ಒಳಗೆ ನಾವು ಮಹಿಳೆಯರನ್ನು ಗೌರವಿಸುವ ಕೆಲಸ ಆಗಬೇಕಾಗ್ತಕ್ಕಂಥದ್ದು. 300 ವರ್ಷಗಳ ಹಿಂದೆ ಮಹಿಳೆಯರ ಆ ಹೆಣ್ಣುಗಳ ಜೀವನದೊಳಗೆ ಬಹಳಷ್ಟು ಕಷ್ಟಗಳನ್ನು ಕಾಣ್ತಾರೆ. ಮಹಾರಾಣಿಯಾಗಿದ್ದರೂ ಕೂಡ ಗಂಡ ಸಾಯ್ತಾನೆ, ಆಮೇಲೆ ಮಗ ಸಾಯ್ತಾನೆ, ಹಳೆಯ ಸಾಯ್ತಾನೆ, ಮಗಳು ಕೂಡ ಸತಿಸಹಗಮನ ಹೋಗ್ತಾರೆ. ಸತಿಸಹಗಮನ ಪದ್ಧತಿ ಗಂಡ ಸತ್ತ ಹೆಣ್ಣು ಸಾಯ. ಇಷ್ಟೆಲ್ಲ ಕಷ್ಟಗಳು ಆದಮೇಲೆ ಮನ ಪರಿವರ್ತನೆಯಾಗಿ ನಮ್ಮ ನಾಡಿನ ಪ್ರಸಿದ್ಧ ದೇವಾಲಯಗಳನ್ನು ಅಭಿವೃದ್ಧಿಪಡಿಸಬೇಕು, ಜೀರ್ಣೋದ್ಧಾರ ಮಾಡಬೇಕು, ಅದನ್ನು ನಾಶವರಿಸಬೇಕು ಅಂತ ಸಂಕಲ್ಪ ಮಾಡಿರ್ತಕ್ಕಂಥವರು ಮೊದಲು ಈ ಸೌರಾಷ್ಟ್ರ ಸೋಮನಾಥ ಅಂತ ಮಾಡ್ತಾರೆ ಜ್ಯೋತಿರ್ಲಿಂಗ. ಆ ಜ್ಯೋತಿರ್ಲಿಂಗ ಆ ಗುಡಿ ನಾಶ ಆಗಿರ್ತದೆ, ಅದನ್ನ ಅಭಿವೃದ್ಧಿಪಡಿಸ್ತಾರೆ. ಅಲ್ಲಿ ಭಗವಂತ ಅಕ್ಕರಿಗೆ ಅಕ್ಕರನ್ನು ಸ್ಮರಿಸ್ತಾರೆ. ಕಾಶಿ ವಿಶ್ವನಾಥನ ದೇವಸ್ಥಾನದ ದಾಳಿಯಿಂದ ಹಾಳಾಗಿರ್ತದೆ, ಅದನ್ನು ನಿರ್ಮಾಣ ಮಾಡ್ತಾರೆ. ಅಷ್ಟೇ ಅಲ್ಲ, ಆವಾಗಿನ ಕಾಲದಲ್ಲಿ ರಸ್ತೆ ಮಾಡ್ತಿರ್ತಕ್ಕಂಥವರು ಇವತ್ತು ಕಾಶಿ ವಿಶ್ವನಾಥನ ಗುಡಿ ಹೋದರೆ ಅಲ್ಲೊಂದು ಮೂರ್ತಿ ನಿಲ್ಲಿಸಿದ ಹೆಣ್ಮಗಳು ಪ್ರಧಾನಮಂತ್ರಿಗಳು ನಿಲ್ಲಿಸಿದ. ಯಾರು ನಿಲ್ಲಿಸಿದ್ರೆ ಯಾಕೆ ಅಷ್ಟು ಕೆಲಸ ಮಾಡ್ತಕ್ಕಂಥ ಇಲ್ಲಿ ನೀವೆಲ್ಲ ವಾರಿ ಆಷಾಢ ವಾರಿ ಕಾರ್ತಿಕ ವಾರಿ ತಿಳ್ತಿರಲಿಲ್ಲ. ಎಲ್ಲಿಗೆ? ಪಂಢರಪುರಕ್ಕೆ. ಆ ಪಂಢರಪುರದಲ್ಲಿ ಆಗಿನ ಕಾಲದಲ್ಲಿ ಯಾತ್ರಾರ್ಥಿಗಳಿಗೆ ಬಹಳಷ್ಟು ತೊಂದರೆ, ನೀರು ಸಿಗ್ತಿರ್ಲಿಲ್ಲ, ಅಲ್ಲಿ ಹಣ ಸಿಗ್ತಿರ್ಲಿಲ್ಲ. ಅವಾಗ ಆ ಪಂಢರಪುರದ ಪರಿಸರತಕ್ಕಂಥ ಮಟ್ಟಿ ನೆಲವೆಲ್ಲ ತೆಗೆದುಕೊಂಡು ರೈತರಿಗೆ ಕೊಟ್ಟು ಇಲ್ಲಿ ಬರ್ತಕ್ಕಂತಹ ಈ ಯಾತ್ರಾರ್ಥಿಗಳಿಗೆ ದುರ್ಗಾ ಪಾಕ್ರಿ ದುರ್ಗಾ ಪಾಕ್ರಿ ಮಾಡ್ಬೋದು ಶುರು ಮಾಡಿರ್ತಕ್ಕಂಥ ಶ್ರೇಯಸ್ಸು ಅಲ್ಲಿ ಗೌರವಿಸುತ್ತದೆ. ಅಲ್ಲಿ ಪಂಡರ ಶುರು ಮಾಡಿರ್ತಕ್ಕಂಥ ಹೀಗೆ ಬಹಳ ತಾಯಂದಿರು ತಮ್ಮ ಕಷ್ಟದ ಜೀವನವನ್ನು ಕೂಡ ಸಮಾಜಕ್ಕೆ ಕೆಲಸ ಮಾಡುವುದಕ್ಕಾಗಿ ಅವರು ಜೀವನ ಮಾಡಿರ್ತಕ್ಕಂಥ ಇತಿಹಾಸ ಬರುತ್ತದೆ. ಹಾಗೆಯೇ ಇವತ್ತು ಅಕ್ಕಮಾದೇವಿ ಜೀವನ ದರ್ಶನವನ್ನು ಮಾಡೋದು ನಮಗೆಲ್ಲ ಅದು ನಾಯಿ ಮಾಡ್ತಿದ್ದಾರೆ. ಹೇಳ್ತಾರೆ ಹುಟ್ಟಿದೆ ಶ್ರೀ ಹಸ್ತದಲ್ಲಿ ಬೆಳೆದ ಸಂಕ್ರಾಂತ ಕವನದೊಳಗೆ ನಮಗೆಲ್ಲ ಹುಟ್ಟಿ ಆಡ್ಸಲಾಗ್ತಾವಂತ ಅಕ್ಕಮಾದೇವಿ ತಾಯಿ ಹೊಟ್ಟಿ ಹೊರಟು ನಾವೆಲ್ಲ ಮತ್ತೊಮ್ಮೆ ಹೋಗ್ತೀವಿ. ಗುರುಗಳ ಹಸ್ತಮಸ್ತಕ ಸಂಗಮ ದೀಕ್ಷಾ ಏನು ಹೋಗ್ತೀವಲ್ಲ ಅವಾಗ ಗೊತ್ತಾಗ್ತದೆ. ಮಾಂಸದ ಹೋಗಿ ಮಂತ್ರವೇ ಆಗ್ತದೆ, ಅಂಗ ಹೋಗಿ ಲಿಂಗ ಆಗ್ತದೆ. ನಾವೆಲ್ಲ ಅನುಭವಿಗಳ ಮಹಾನುಭಾಸದಲ್ಲಿ ಬೆಳಿಬೇಕು ಅನ್ನೋದನ್ನ ಒಳ್ಳೆಯ ಸತ್ಸಂಗ
praise to the mind. Praise to the mind. Discussions to the mind. ಪ್ರಾರ್ಥನೆ ಕೂಡ ಮನಸ್ಸಿನ ಆಹಾರ. ಸತ್ಸಂಗದಿಂದಲೇ ಗುರುವಾಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಮನಸ್ಸಿನ ಆಹಾರ ಕೊಡುತ್ತದೆ. ಅಷ್ಟೇ ಅಲ್ಲ, ಒಳ್ಳೆಯ ವಿಚಾರಗಳನ್ನು ವಿನಿಮಯ ಮಾಡತಕ್ಕಂಥದ್ದು ಕೂಡ ಮನಸ್ಸಿಗೆ ಶಕ್ತಿ ಕೊಡುತ್ತದೆ. ಆದಷ್ಟು ಒಳಗೆ ನಮ್ಮ ಜೀವನದಲ್ಲಿ ಒಳ್ಳೆಯ ವಿಚಾರಗಳನ್ನು ಮಾಡಬೇಕು. ಅಂತ ವಿಚಾರವನ್ನು ತುಂಬತಕ್ಕಂಥ ಕೆಲಸ ಪೂಜ್ಯರ ಸ್ವರ್ಣಸ್ವರವಾಗಿ ಇಲ್ಲಿ ಅನುಭವ ದರ್ಶಿಸಿದ್ದಾರೆ. ಅನೇಕ ವಿಚಾರಗಳು, ಅನೇಕ ವಚನಗಳು ಜನರ ಜೀವನದಲ್ಲಿ ಸಿಗ್ತಾರೆ. ಅವೆಲ್ಲ ಓದಬೇಕು. ವಚನ ಓದುವುದಕ್ಕೆ ಕಡಿಮೆ ಓದಬೇಕಲ್ಲ, ಮಕ್ಕಳಿಗೆ ಓದಕ್ಕೆ ಹಚ್ಚಬೇಕು. ಆದಷ್ಟೊಳಗೆ ಇವತ್ತು ಪೂಜ್ಯರ ಸ್ಮರಣೋತ್ಸವ ವಚನಗಳ ವಿಚಾರ ಮನಸ್ಸಿನಲ್ಲಿ ಉಳಿಸುವಾಗಿ ನೀವು ಕೂಡ ಪ್ರಯತ್ನ ಮಾಡಬೇಕು ಅಂತ ಮಾತು ಹೇಳ್ತಾ, ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಪೂಜ್ಯರ ಅವಮಾನವನ್ನು ಬಹಳಷ್ಟು ನೆನಪಿಸಿಕೊಂಡು ಮಾನವ ಮಟ್ಟದಲ್ಲಿ ನಾವು ಭಾಳ ಹೊಂದಿದ್ದೀವಿ. ಈ ಜಗದ್ಗುರಾದ್ಮೇಲೆ ನಾವು ಭಾಷಣ ಕಾರ್ಯಕ್ರಮದ ಒತ್ತಡದಲ್ಲಿ ಬರಬೇಕಾಗಿಲ್ಲ. ಹುಬ್ಬಳ್ಳಿಯ ಜಗದ್ಗುರು ಮಹಾಸನ್ನಿಧಿಯವರು ಬಹಳ ಸರಳರು. ಅವರ ಎಲ್ಲ ಮಠಗಳಿಗೆ ಎಲ್ಲ ಮಠಗಳಿಗೂ ಕೂಡ ಆಗಮಿಸ್ತಾರೆ, ಆಶೀರ್ವಾದ ನೀಡುತ್ತಾರೆ. ಅದರ ವಿಶೇಷವಾಗಿ ಬೆಲ್ಲದ ಭಾಗವಾಗಿ ನಾವು ಪೂಜೆಗಳು ತೋರಿಸ್ಕೊಂಡು ನಾವು ಎಲ್ಲದರಾದರೂ ಕೂಡ ಗೆಳೆಯರಾಗಿದ್ದೀವಿ ಅಂತಕ್ಕಂಥ ಶಿವಯೋಗ ಮಂದಿರ ಸಲ್ಲಿಸಿಕೊಡ್ತೀವಿ. ಇವತ್ತು ಶಿವಯೋಗ ಮಂದಿರ ಆಲ್ರೆಡಿ ಕೆಲಸ ಮಾಡಿದೆ. ಇದೆಲ್ಲ ಕಾಯುಪಟ್ಟೆ ನಮ್ಮ ನಾಟಿನಲ್ಲಿ ಏನಾದ್ರು ಕೆಲಸ ಮಾಡಕ್ಕೆ ಅಂತಂದ್ರೆ ಕಾರಣ ಏನಂದ್ರೆ ಆ ಮಹಾಮಾಸ್ವಾಮಿಗಳು ಶಿವಯೋಗ ಮಂದಿರ ಅಂತಕ್ಕಂಥದ್ದು ನಾವು 3 ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥ ಶಿವಯೋಗ ಮಂದಿರ. ಯೋಗ, ಧ್ಯಾನ, ಪ್ರವಚನ, ಕನ್ನಡ, ಇಂಗ್ಲಿಷ್, ಹಿಂದಿ, ಮರಾಠಿ ಎಲ್ಲ ಭಾಷೆಯನ್ನು ಕಲಿಸ್ತಕ್ಕಂಥ ದೊಡ್ಡ ಶಕ್ತಿ ಕೇಂದ್ರ ಶಿವಯೋಗ ಮಂದಿರ. ಕಲಿತಿರ್ತಕ್ಕಂಥ ಅನೇಕ ಮಹಾಧಿಪತಿಗಳು ಬರೇ ಕರ್ನಾಟಕ ಅಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರದಲ್ಲಿ ಇವತ್ತು ಸ್ವಾಮಿಗಳ ಕೆಲಸ ಮಾಡ್ತಾರೆ. ಅಂದರೆ ಅದರ ಕಾರಣ ಗುರು ಕುಮಾರೇಶ್ವರ ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಯೋಗ ಮಂದಿರ. ಅದಕ್ಕಾಗಿ ಅಂತ ಶಿವಯೋಗ ಮಂದಿರದ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯರು ಕೂಡ ನೋಡಿ ಸಂಕಲ್ಪ ಮಾಡಿದ ಗುರುಗಳ ಗದ್ದುಗೆ ಸ್ವಲ್ಪ ಏನಾಗೈತಿ ಶಿಥಿಲಾಗೈತಿ. ಮತ್ತು ಬಹಳ ಸಂಕಲ್ಪ ಮಾಡಿದ್ದಾರೆ. ಅದಕ್ಕೆ ಅನೇಕ ಮಕ್ಕಳು ಕೂಡ ಕೊಡ್ತಾ ಇದ್ದಾರೆ. ನಾವು ಕೂಡ ಕೊಡಬೇಕು ಅಂತ ಬಂದಿರೋಗಳು ಸತ್ಪಾತ್ರೆ ದಾನ. ಸತ್ಪಾತ್ರಕ್ಕೆ ದಾನ ಕೊಟ್ಟರೆ ಉಳಿತದೆ. ಮಠಗಳಿಗೆ ಆಸ್ತಿ ಭಕ್ತರೇ ಅಂತಕ್ಕಂಥದ್ದು, ಭಕ್ತರೇ ನಿಜವಾದ ಆಸ್ತಿ. ಆ ನಿಮ್ಮೊಳಗೆ ಸಂಕಲ್ಪ ಮಾಡಿದ್ದಾರೆ. ನೀವು ಕೂಡ ಸಂಕಲ್ಪಕ್ಕೆ ಕೈ ಜೋಡಿಸಿ ಮುಂದಿನ ವರ್ಷ ಮತ್ತೆ ಪುಣ್ಯ ಸಮಾವೇಶ ಸಂದರ್ಭದಲ್ಲಿ ನವೀಕರಣ ಆಗಿ ಹೊಸದನ್ನು ಕಾಣಲಿ